ಎಷ್ಟು ಹೊತ್ತಿದ್ದೀನಿ ಅಂದರೆ ನನ್ನ ಕಣ್ಣ ನೀರು ಬರೋದು ರಸ್ತೆನೆ ಬಂದೋಗೈತೆ. ಅಷ್ಟು ಹೊತ್ತೀನಿ. ಅಯ್ಯೋ ಸುಗುಣಕ್ಕ, ಅಯ್ಯೋ ದೇವ್ರೆ, ಎದ್ದಿಲ್ವೇ ಇನ್ನೇನು? ಎದ್ದಿಲ್ಲ ಕಣೆ. ನನಗೆ ಅವ್ನು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತಾದಾಗಿಂದನೂ ಹೆಂಗೆಂಗೋ ಆಗ್ತೈತೆ. ನನ್ನಂತವಳೆ ಹಾಕಿರ್ಬೇಕಪ್ಪ ಅನ್ನಿಸ್ತೈತಿ. ಏನಾನ ಒಂದು ಆದರೆ ಸಾಕಪ್ಪ ನನಗೆ ಅಂತ ಅನ್ಕೊಂಡಿದ್ದೀನಿ. ಆ ವಿಜಿ ಸತ್ಲಲ್ಲ, ಆಗ ಹಂಗೆ ಸತ್ತನ ಸಾಯಲ್ವೇ ಎಂಬಂಗಾಗೈತೆ ನಾನು. ಅಷ್ಟು ಬೇಜಾರಾಗ್ಬಿಟ್ಟೈತೆ. ಅಲ್ಲ, ನನ್ನ ತಮ್ಮನೇ ನನಗೆ ಮೋಸ ಮಾಡ್ಬಿಟ್ನಲ್ಲ ನೋಡಪ್ಪ, ಎಂಥ ಮೋಸ ಮಾಡ್ಬಿಟ್ಟ. ನನಗೆ ಅನ್ನಿಸ್ತೈತಿ. ಏನು ಮಾಡೋದು? ಸುಮ್ಮನಿಗಳಮ್ಮ, ಸವಾಸನೆ ಬೇಡ, ಯಾರು ಸವಾಸನೂ ಬೇಡ ನನಗೆ ಅಮ್ಮಂಗಾಗೈತಿ. ಹೊತ್ತು 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 ಸಾಕಾಗೈತಿ. ಮಕ್ಕೆಲ್ಲ ಉರಿತೈತೆ, ಕಣ್ಣೀರು ಬಂದು 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 ಕಣ್ಣೆಲ್ಲ ಉರಿತಾ ಇದ್ದಾವೆ ಕಣೆ. ಅಯ್ಯೋ ಎದ್ದಾಳಕ್ಕ, ನೀನು ಅಳ್ತಾ ಮನಿಕಂಡ್ರಿ ಯಾರೇನು ನೋಡಲ್ಲ ನಿನ್ನ. ಎದ್ದ ನೋಡಿ, ಮಕ್ಕಳಾಗ ಹೆಂಗೆ ಕೆಂಪಗಾಗೈತಿ. ಈ ಕಡೆ ಕೆನ್ನೆ ಅಂತೂ ಯಪ್ಪ ಹೆಂಗೋ ಕೆಂಪು ಕಾಮ್ತೈತೆ ಅಂದರೆ ನಿಜ ಸುಗುಣಕ್ಕ, ಎಷ್ಟು ಕೆಂಪು ಕಾಮ್ತೈತೆ ಗೊತ್ತಾ? ಅಯ್ಯೋ 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 ಅಯ್ಯೋ. ಅಲ್ಲ ಕಣಕ್ಕ, ನೀನು ಹೋಗಿ ಹೋಗಿ ಬೇರೆಯವ್ರ ವಿಷಯಕ್ಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಬಿಡು, ಬಿಟ್ಟಾಕು. ಬೇರೆಯವ್ರಂತ ಅನ್ಕೊಂಡು ಸುಮ್ಮನಾಗ್ಬಿಡು. ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅಳುತ್ತಾ ಸುಮ್ಮನೆ ಮನಿಕೊಂಡಿದ್ಯಲ್ಲಕ್ಕ, ಊಟ ಮಾಡ್ದಂಗೆ. ಎದ್ದ ಊಟ ಮಾಡು. ಅಡುಗೆ ಆದರೂ ಮಾಡಿದ್ಯಾ ಇಲ್ವೋ? ಬಾ ಹೋಗ ನಮ್ಮನ್ಗೇನೆ, ಏನಾದ್ರೂ ಮಾಡ್ಕೊಡ್ತೀನಿ. ಉಪ್ಪಿಟ್ಟು ಏನಾದರೂ ತಿನ್ಕೊಂಡು ಬರುವಂತೆ. ಎದೇಳಕ್ಕ. ಅಯ್ಯೋ ನೀನು ನೋಡು ಹೆಂಗಳ್ತಾ ಮಲ್ಕೊಂಡ್ರದ ಮಕ್ಕ ಎಲ್ಲ ಹೆಂಗಾಗೈತೆ. ಹೋಗು, ಅವನೆಂಥ ಮನೆಯಾಳ, ಅವನೆಂಥ ತಮ್ಮ. ಅಲ್ಲ, ಎಲ್ಲರ ತಗು ಚೆನ್ನಾಗಿರ್ಬೇಕು ಅನ್ನೋದೇ ಇಲ್ಲ. ನಮ್ಮ ಅಕ್ಕ ಇಂಥ ಚೆನ್ನಾಗಿರ್ಬೇಕು, ಎಲ್ಲರ ತಗು ಪ್ರೀತಿ ಗಳಿಸ್ಬೇಕು, ಎಲ್ಲರ ತಗು ಚೆನ್ನಾಗಿರ್ಬೇಕು ಅಂಬೋದೇ ಇಲ್ವಲ್ಲ ಅವನಿಗೆ. ಅಯ್ಯೋ ಅವನೆಂಥ ತಮ್ಮನಪ್ಪ. ನನಗಂತೂ ಸಿಟ್ಟೆ ಬರುತ್ತೆ ನೆನೆಸ್ಕೊಂಡ್ರಿ. ಏನು ಮಾಡೋಣಮ್ಮ, ನನ್ನ ಕರ್ಮ. ಗಂಡನೂ ಇಂತಾನೆ, ತಮ್ಮನೂ ಇಂತಾನೆ, ಎಲ್ಲರೂ ಇಂತಾದ್ರೆ ಆದರೆ ನನ್ನ ಜೀವನ ಏನೇ ಸುಸು. ನನಗಂತೂ ಬೇಜಾರಾಗೈತೆ ಅಂದರೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ನಾನು ಇಷ್ಟು ಒಳ್ಳೆಯಳಾಗಿರೋದಕ್ಕೆ ನನಗಿಷ್ಟು ಕಷ್ಟನ? ನನಗೆ ಯಾಕಪ್ಪ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾನೆ? ನನಗೆ ಕಷ್ಟ ಕೊಡಬೇಕಾ? ಬೇರೆ ಯಾರಿಗೂ ಈ ಕಷ್ಟ ಬರಬಾರ್ದ? ನನಗೆ ಯಾಕೆ ದೇವ್ರಿಂತ ಕಷ್ಟ ಕೊಡ್ತಾನೆ ಅನ್ನಿಸ್ತೈತೆ ನನಗೆ. ನಿಜ, ನನಗೆ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ನನ್ನಂತವಳೆ ಹಾಕಿರ್ಬೇಕು ಅನ್ನಿಸ್ತೈತೆ. ಅಯ್ಯೋ ಸುಮ್ಕಿರು. ಅಯ್ಯೋ ಅಕ್ಕ, ಅಲ್ಲಡು ಮಕ್ಕ ಎಲ್ಲ ಕೆಂಪಗಾಗೈತೆ. ಯಾಕೆ ಅಳ್ತಿ ಅಕ್ಕ? ಮಗಳ ಸುಗುಣ ಎದ್ದಿಲ್ವೇ ನಿನ್ನಾನ? ಹೋಗಿ ಅಲ್ಲಿದ್ರೆ ಹೇಳೋಗೆ ಸುಸು. ನಿನ್ನ ಕೈಯಾರೇನೆ ನಿಮ್ಮ ಅಕ್ಕಗೆ ಒಂದು ತೊಟ್ಟು ವೀಸ ಕೊಡೋಗು. ಇಂಥದ್ದೇನಕ್ಕೆ ಮಾಡ್ತೀಯಾ? ನಿನ್ನ ಕೈಯಾರೇನೆ ನೀನು ನಿಮ್ಮ ಅಕ್ಕಗೆ ಏನಾನ ಕೊಡೋಗೋ ಅಂತ ಹೇಳೋಗೋಗು. ಏನು ಮಾಡೋಣ? ಹಂಗೆಲ್ಲ ಅನ್ನಿಸ್ಕೊಂಡು ಅಂತರ್ಥಗೆಲ್ಲ ಮರ್ಯಾದೆ ತೆಗೆಸ್ಕೊಂಡು ಎಲ್ಲಾರ ತಗೋ ಮರ್ಯಾದೆ ತೆಗೆಸ್ಕೊಂಡಿರೋದಕ್ಕಿಂತ ನಾನು ಅವನ ಕೈಯಾರೆ ನನಗೆ ಏನಾನ ಒಂದು ಇಟ್ಕೊಟ್ರತ್ಲಾಗೆ ಹೋಗ್ತೀನಿ. ನಾನು ಯಾಕೆ ಇಷ್ಟೊಂದು ಅಯ್ಯ ಅನ್ನಿಸ್ತಾನೆ? ಯಾಕೆ ಇಷ್ಟೊಂದು ಗೋಳಾಕೆಂಬ್ತಾರ ಅವನು? ಹೋಗಿ ಹೇಳೋಗೆ ಸುಸು. ತಡೀಲಿ ಸರಿಯಾಗೆ ನನ್ನ ಮಗುಗೆ ಹೋಗತ್ ಬರ್ತೀನಿ. ಅಲ್ಲ ಕಣೋ, ಅಕ್ಕ ಅನ್ನೋದು ನಿನ್ಗೊಂದು ಸ್ವಲ್ಪನಾದ್ರೂ ಪ್ರೀತಿ ಅಭಿಮಾನ ಐತೋ ಇಲ್ವೋ? ಬಾರ ನೋಡು ಪಾಪ ಅಕ್ಕಯ್ಯನು ಮಕ್ಕ ಎಲ್ಲನ ಊದ್ಕೊಂಡು ಹೆಂಗಾಗೈತಿ. ಬಾರ ನೋಡು ಅಂತೇಳಿ ಉಗುಳ್ತೀನಿ. ಅಲ್ಲ, ಎಲ್ಲರನ್ನೂ ಬೆರಿಬೇಕು. ಅಣ್ಣ ತಮ್ಗಳು ತಗೋ, ಅಕ್ಕ ತಂಗಿಯರ್ ತಗೋ, ಎಲ್ಲರ ತಗೋ ಚೆನ್ನಾಗಿದ್ರೆ ಮಾತ್ರ ಇವಾಗ ಬೆಲೆ ಗೌರವ. ಅಯ್ಯೋ ಏನೋ ತಿಳ್ಕೊಂಡಿದ್ದಾನೆ ಅವನು. ಅಲ್ಲ, ಅಕ್ಕ ಎಂಬುದು ಒಂದು ಸ್ವಲ್ಪನಾದ್ರೂ ಇಲ್ವೇ ನನ್ನ ಮಗನಿಗೆ? ನಮ್ಮ ಅಕ್ಕಗೆ ಈ ವಿಷಯ ಗೊತ್ತಾದರೆ ಎಷ್ಟು ಬೇಜಾರಾಗ್ತಾಳೆ, ಎಷ್ಟು ನೊಂದ್ಕೊಂತಾಳೆ. ಮನೆ ಹೆಣ್ಮಗಳು ನೊಂದ್ಕೊಂಡ್ರೆ ನನಗೆ ಒಳ್ಳೇದಾಗುತ್ತಾ? ಅದನ್ನು ಸ್ವಲ್ಪನಾದ್ರೂ ಯೋಚನೆ ಮಾಡಲಿಲ್ವಲ್ಲ ನನ್ನ ಮಗ, ಬಡ್ಡಿ ಮಗ. ಸುಗುಣ ಪಾಪ ಎದ್ದೇ ಇಲ್ಲ, ಹೋಗತ್ತ. ನಂದೊಂಥರ ಕಷ್ಟ, ಸುಗುಣದೊಂಥರ ಕಷ್ಟ. ಅಯ್ಯೋ ನಮ್ಮ ಹುಡುಗನ ಬಿಡಿಸ್ಕೆ ಬರೋಕ್ಕೆ ಅಲ್ಲೇ 2 ತಡಿ ಕಂಪ್ಲೇಂಟ್ ಆಗಿರೋದ್ರಿಂದ ಏನಾದರೂ ಬೇಲ್ ಸಿಗಲಿಲ್ಲ. ನಾನಂತೂ ಓಡಾಡಿ ಪರದಾಡ್ಕೊಂಡು ಬಂದೆ. ಏನು ಮಾಡೋಣ? ಹೋಗತ್ತ. ಅಲ್ಲ ಹೋಗಿ ಅವಳನ್ನ ಸ್ನೇಹನ್ ಕೇಳಿದ್ರೆ ಅವಳು ಏನು ಅಂತಾಳೆ. ಇಲ್ಲ, ನಾನು ವಾಪಸ್ ತಾಮಕ್ಕಾಗಲ್ಲ. ನಿನ್ನ ಮಗ ನನ್ನ ಎಷ್ಟು ಅಯ್ಯ ಅನ್ನಿಸ್ತಾ. ನಾನು ಹಿಂದೆ ಸುತ್ತಬೇಡ ಅಂದಂಗೆಲ್ಲ ನಾನು ಸುತ್ತದ ನಿನ್ನ ಮಗ. ಇವಾಗ ನಾನು ವಾಪಸ್ ತಾಮಲ್ಲ ಅಂತಾಳಲ್ಲ ಪಿಳ್ಳೆ. ಬೋಲು ಮಂಗ್ಳಿ ಅಂತಾಳಪ್ಪ. ಮಾತಾಡಲ್ಲ ಅಮ್ಮಂಗಿರ್ತಾಳೆ. ಮಾತಾಡಲ್ಲ ಮನೆ ಹಿಡಿಯಲ್ಲ ಅಮ್ಮಂಗಿರ್ತಾಳೆ. ಎಷ್ಟು ನಾಟಕ ಆಡ್ತಾಳೆ ಅವಳು ಮನೆಯಾಳಿ. ಅಯ್ಯೋ ಶಿಲ್ಪಕಯ್ಯ, ಅಂತರ್ಥಗೆ ಇರೋದು. ಅವರು ಒಳಗೆ ಕೊಯ್ತಿರ್ತಾರೆ. ನಮ್ಮಂತರು ಗಲಗಲ ಮಾತಾಡಿ ನಿಷ್ಠೂರ ಆಗ್ತೀವಿ. ಗುಮ್ಮಕ್ನಂಗೆ ಇರ್ತಾರಲ್ಲ, ಅಂತರ್ಥಗೆ ಎಲ್ಲ ಬೆಳಕಳ ಬೇಯೋದು. ಅವಳು ಸುಮ್ಮನೆ ಗುಮ್ಯಮ್ಮಂಗಿರ್ತಾಳ ಸ್ನೇಹಿ. ಅವಳ್ತಾಗ ಎಲ್ಲ ಇದ್ದಾವೆ. ಅವಳ್ತಾಗೆ ಎಲ್ಲ ನಡೆಸ್ತಾಳೆ. ಅವಳು ಒಳಗೆ ನಡೆಸ್ತಾಳೆ. ನಮ್ಮಂತರು ಬೈಲ್ಗಾಕೊಂಡು ನಾವು ಮರ್ಯಾದೆ ತೆಗೆಸ್ಕೊಂತೀವಿ. ಅವಳು ಭಾರಿ ಇದ್ದಾಳೆ ಅವಳು. ಸ್ನೇಹ ಬಾಬಾ ಅಷ್ಟಿಷ್ಟು ಇದಲ್ಲ ನೋಡಿ. ಅವಳನ್ನೇ ಕೇಳಕ್ಕೆ ಹೋಗಿದ್ದೆ, ನೀನು ಸುಮ್ಮನೆ ಇರಬೇಕಾಗಿತ್ತು. ಅದೇನೋ ನಾನು ನಿಜ ಕಣಮ್ಮ. ಅಂತರ್ಥಗೆ ಮತ್ತೆ ನಾನು ಹೋಗಿ ಎಷ್ಟು ಕೇಳ್ಕೊಂಡ್ರು ಅವಳು ಒಂದು ಈಟನ ಜುಮ್ಮಲಿಲ್ಲ. ಎಲ್ಲ ತಾಮಲ್ಲ ಅಂತಾಳೆ. ಅವ್ರ ಅಮ್ಮಯ್ಯ ನನ್ನ ಮಗಳನ್ನ ಕೇಳಕ್ಕೆ ನಾನೇನೆಲ್ಲ ಮಾಡಿರೋದು ಅಂತ ಅವಳವ್ರ ಅಮ್ಮ ಅವ್ರ ಮಗಳ ಮೇಲೆ ಸುಮ್ಮನೆ ಹಾಕ್ತಾಳೆ.
ಇಲ್ಲಿ ಬರಬೇಡ ಮನೆಯಾಗ ಕಾಲಿಕ್ ಬೇಡ ಅಂತೇಳಿ ತಾಯಿ ಮಗಳಿಬ್ರಾಳನು ಏನಂಗೇನೆ ಏಳು ಜೋರು ಮಾಡೋರು. ನಾನು ಅದಕ್ಕೇನೆ ಸುಮ್ಮನೆ ಅದೇ ಬಂದತ್ತ ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತ ಒಂದೆರಡು ದಿನ ನೋಡೋಣ ಅಂತ ಹೇಳಿ ಸುಮ್ಮನೆ ಬಂದೆ. ಹೋಗಿ ಹೇಳು ಬರೀ ಸುಸು ಅವನಿಗೆ. ನಿಮ್ಮ ಅಕ್ಕಗೆ ಏನಾನ ಒಂದು ತೊಟ್ಟು ವಿಷ ಗಿಸ ಯಾತನ ಕೊಡು, ಹಿಂಗೆ ಮಾಡೋದ್ಕಿನ್ನ ಸುಮ್ಮನೆ ನೀನು ಅಂತ ಹೇಳಿ ಹೇಳೋಗು. ಹೇಳ್ಬತ್ತೀನಿ ತಡಿ, ಚಂದ ಕೂಗತ್ ಬರ್ತೀನಿ ಹೋಗಿ. ನೀನೊಬ್ಬ ತಮ್ಮೇನೋ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂಬೋದು ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ಬತ್ತೀನಿ ಹೋಗಿ. ಏನೋ ಇವತ್ತು ಗ್ರಾಚಾರ ಇದೆ ಅವನಿಗೆ. ಅಂತ ಬಾಯಿಗೆ ಬಂದಂಗೆ ಅನ್ನಿಸ್ಕೊಂತ ನೋಡಿ ಇವತ್ತು ಅವನು ಎದ್ದಾಳು ಸುಗುಣ ಉಣ್ಬಾರೆ ಎದ್ದು ನನ್ನ ಮಕ್ಕೆಲ್ಲ ಕೆಂಪಗಾಯೈತೆ ಹಂಗತ್ತಿದೀಯ. ಅವಳು ಬೇಡ ಎದ್ದ ಉಣ್ಬಾ ಬಾ ಹೋಗೋಣ ನಮ್ಮ ಅಂತಕ್ಕೆ. ಅಯ್ಯೋ ಬೇಡ ಕಣಕ್ಕ, ನಾನು ಯಾ ತುಂಬಲ್ಲ ಏನಿಲ್ಲ, ನನಗೆ ಲಡು ಒಂಥರ ನನಗೆ ಬೇಜಾರಾಗ್ಬಿಟ್ಟೈತಿ, ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ಹೋಗತ್ತ ಏನು ಊಟ ಮಾಡೋದು ಬೇಡ ಏನು ಬೇಡ, ಈ ಜೀವನನೇ ಸಾಕಪ್ಪ ಸಾಕು ಅನ್ನಿಸ್ಬಿಟ್ಟೈತಿ. ನನಗಂತೂ ಹೊತ್ತು ಹೊತ್ತು ಸಾಕಾಗೈತೆ ಕಣಕ್ಕ. ಹೋಗಿ ನನ್ನ ಕಣ್ಣಾಗ ನೀರು ಬರೋ ಬದಲು ರಕ್ತನೇ ಬಂದೈತಿ. ಹೊತ್ತು 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 ನನಗಂತೂ ಹಂಗಾಗೈತೆ ಹೋಗತ್ಲಾಗೆ. ಏನಪ್ಪ ಇದು ವಿಚಿತ್ರ ಹಿಂಗಾಯ್ತು ಅನಿಸುತ್ತೆ. ಸುಮ್ಕಿರು ಅಳಬೇಡ. ನೋಡು ಹೆಂಗಾಗೈತೆ ಮಕ್ಕೆಲ್ಲ ಊದ್ಕೆಣೈತಿ, ಕಣ್ಣೆಲ್ಲ ಊದ್ಕೆಂಡೆ. ಹೊತ್ತು ಹೊತ್ತು ನಿನಗೆ ತಲೆನೋವು ಇಕ್ಕೆ ಮತ್ತು ಯಾರೋ ಇದ್ದಾರೆ ನಿನಗೆ ನೋಡೋರು ಯಾರೂ ಇಲ್ಲ. ನಿನ್ನ ಗಂಡನೂ ನೋಡ್ಕೊಂಬಲ್ಲ, ನಿನ್ನ ತವ್ರ ಮನೆಯವರು ನೋಡ್ಕೊಂಬಲ್ಲ, ಯಾರೂ ನೋಡ್ಕೊಂಬಲ್ಲ ಅಂದಮೇಲೆ ಯಾರು ನೋಡ್ತಾರೆ ನಿನಗೆ? ಸುಮ್ಮನಿರು ಅಳಬೇಡ. ನೋಡು ಹೆಂಗೆ ಕಣ್ಣೆಲ್ಲ ಹೆಂಗಾಗ್ಯವೆ ಒಂಥರನ. ಅಯ್ಯೋ ದೇವ್ರೆ, ಒಂದೇ ದಿವಸಕ್ಕೆ ನೋಡೋಕೆ ಸರ್ ಬರಲ್ಲ ಹಂಗಾಗಿದೆಯಾ ನೀನಂತೂ. ಏನು ಮಾಡೋಕ್ಕಾಗತ್ತಕ್ಕ, ನಿಂದೊಂಥರ ಕರ್ಮ ಅದ ನಂದೊಂಥರ ಕರ್ಮ. ಎಲ್ಲರದು ಒಂದೊಂದು ಥರ ಕಣಕ್ಕ, ಏನು ಮಾಡೋಕ್ಕಾಗಲ್ಲ ಬಿಡು. ಏನೋ ಬಂದರೆ ಅದೆಲ್ಲ ಅನುಭವಿಸ್ಬೇಕು. ಇವಾಗ ನೋಡಮ್ಮ, ನಮ್ಮ ಹುಡುಗ ಸಣ್ಣವನು ಇವಾಗ ಪೊಲೀಸ್ ಸ್ಟೇಷನಾಗ ಇದ್ದಾನೆ, ಅವನು ಬಿಡಿಸ್ಕೆ ಬರಬೇಕು. ನಾನು ಇವತ್ತು ಪಾಠ ಬೀಳ್ತಾ ಇದ್ದೀನಿ. ಏನು ಮಾಡೋಣ? ಒಂಥರ ವಿಚಿತ್ರ ಏನೇನೋ ನಡೀತಾವೆ. ನನಗಂತೂ ಸಖತ್ತು ಬೇಜಾರಾಗೈತೆ ಕಣಕ್ಕ. ಇವಾಗ ಹೊರಕ್ಕೆ ಹೋಗೋಕ್ಕೆ ನನಗೆ ಮನಸ್ಸಿಲ್ಲ. ಅಯ್ಯಪ್ಪ ಹೆಂಗಪ್ಪ ಹೋಗೋದು? ನನಗೆ ಮಕ್ಕನೇ ಇಲ್ಲ ಬಿಡು, ಹೊರಕ್ಕೆ ಹೋಗೋಕ್ಕೆ ಹೆಂಗೆ ಹೋಗಿ ಅವ್ರಿಗೆಲ್ಲ ಮಕ್ಕ ತೋರಿಸ್ಬೇಕು ಅನ್ನಿಸ್ತೈತೆ ಇವತ್ತು. ಯಪ್ಪ ನಾನು ಎಲ್ಲರಿದ್ರಿಗೆ ಎಷ್ಟು ಸದ್ರ ಆದ್ನಲ್ಲಪ್ಪ ಅನ್ನಿಸ್ತೈತೆ. ಏನು ಮಾಡೋದು ಯಪ್ಪ, ವಿಚಿತ್ರ ಕತೆ. ನನ್ನೊಂಥರ ಹೇಳ್ಬಾರ್ದು. ನೋಡು, ನಾನು ನಿಜ ನನ್ನ ತಮ್ಮ ಬದಲಾಗಿ ಅವನಿ ಹೆಣ್ಮಕ್ಳನ್ನ ಚೆನ್ನಾಗಿ ಕರೆದು ಕಳಿಸ್ತಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ ಅಂದ್ಕೊಂಡಿದ್ದೆ. ಆದರೆ ಸೈನ್ ಹಾಕಿಸ್ಕೊಂಬತ್ತಕ್ಕ ನಾಟಕ ಆಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಕಣಕ್ಕ ನಾನು. ಬಿಡು, ನೀನು ಅಂದ್ಕೊಂಡ್ರೇನು ಅವ್ನಿಗೇನು ಒಳ್ಳೇದಾಗಲ್ಲ. ಹೆಣ್ಮಕ್ಳು ಅಂದ್ಕೊಂಡ್ರೆ ಅವ್ನಿಗೂ ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ. ಸುಮ್ಮನಿರು. ತಿರ್ಗಿ ಇನ್ನೊಂದು ದಿವಸ ಬೇಕಾಗ್ತೀಯ, ನೀನೇನೇನು ಬೇಕಾಗ್ದಂಗೇನಿಲ್ಲ. ಇನ್ನೊಂದು ದಿವಸ ಯಾವಾಗನ ಬೇಕಾಗ್ತೀಯ ಅವ ಮಾತಾಡುವಂತೆ. ಇವಾಗ ಸುಮ್ಮನೆ ಚೆನ್ನಾಗಿರು ಅಷ್ಟೇ. ನೀನು ಅದನ್ನೇ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇವಾಗ ಹೊಲ ಮನೆ ಎಲ್ಲ ಹೆಸ್ರು ಮಾಡಿಸ್ಕೊಂಡೈನಿ ಅಂತ ಹೇಳಿ ಅಂದ್ಕೊಂಡಿರ್ಬೋದು ಅವನು. ನೀನು ಇಷ್ಟು ದಿವಸ ಏನು ಹೊಲ ಬರುತ್ತೆ ಅಂತ ಏನೋ ಅಂದ್ಕೊಂಡಿದ್ದೆ, ಆಮೇಲೆ ಹೊಲ ಬರಲಿಲ್ವಿ. ಹಂಗೆ ಇನ್ನು ನಾಳೆ ಹೊತ್ತಿನಾಗ ಏನಾನ ಒಂದು ದಿವಸ ಬರುತ್ತೆ, ಅವಾಗ ನೀನು ಹೆಸ್ರು ಮಾಡಿಸ್ಕೋಬೇಕಾಗುತ್ತೆ. ಅವಾಗ ನೀನು ಬೇಕಾಗ್ತೀಯ. ಅವಾಗ ಬಂದೇ ಬರ್ತಾನೆ ಒಂದಲ್ಲ ಒಂದಿನ. ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ. ನೀನು ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಡುತ್ತೆ. ಕಣಕ್ಕ, ಹಂಗೆ ಆಗಿರೋದು ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ. ನೋಡಿ, ಎಷ್ಟು ಸುಳ್ಳು ಹೇಳ್ಬಿಟ್ಟ, ಎಷ್ಟು ಮೋಸ ಮಾಡಿಬಿಟ್ಟ. ನಾನು ಹಿಂಗೆ ನೋಡೊಂದು ಈಟನ ಅನುಮಾನ ಬರಲಿಲ್ಲ, ಹಂಗೆ ಇದು ಮಾಡಿಬಿಟ್ನಲ್ಲಪ್ಪ ಅನ್ನಿಸ್ತೈತೆ ನನಗೆ. ಒಂಥರ ಬೇಜಾರಾಗ್ತೈತೆ. ಬೇಜಾರು ಬಿಡತ್ತ ಹೋಗ್ಲಿ. ಪಾಪ ಸುಗುಣ ಅಂತೂ ಬೋಲ್ ಬೇಜಾರಾಗೈತಿ. ಅವ್ರ ತಮ್ಮ ಮೋಸ ಮಾಡ್ದ, ನಾಟಕ ಮಾಡಿ ಸೈನ್ ಹಾಕಿಸ್ಕೊಂಡ ಅಂತ ಹೇಳಿ ಬೋಲ್ ಬೇಜಾರಾಗೈತಿ. ಮನಿಕೆಂಡು ಎದ್ದಿಲ್ಲ. ಮನಿಕೆಂಡಿರೋಳು ಮಕ್ಕ ಎಲ್ಲನ ಕೆಂಪು ಹೊತ್ತು ಹೊತ್ತು ಊದ್ಕೆ ಬಿಟ್ಟೈತಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.